ಈ ದನದ ಮಾಂಸ ಎಲ್ಲಿ ಹಾಕಬೇಕು, ಹಂದಿ ಮಾಂಸ ಎಲ್ಲಿ ಹಾಕಬೇಕು ಹೇಳುವಂಥದ್ದು ಒಂದು ವರ್ಗ ಅದು ಕೆಲಸ ಮಾಡ್ತಾ ಇತ್ತು. ಅದು ಯಾರಿಗೂ ಗೊತ್ತಿಲ್ಲ. ಜಾಸ್ತಿ ಒತ್ತು ಮುಸಲ್ಮಾನರು ಮಾಡಿದ್ರೆ ಜಾಸ್ತಿ ಒತ್ತು ಕೊಡ್ತಿದ್ದೆವು. ಆಗ ಹಿಂದೂಗಳನ್ನು ಕಮ್ಮಿ ಇಲ್ಲ, ಎಲ್ಲ ಒಟ್ಟಿಗಿದ್ರು. ಆದ್ರೆ ನಮ್ಮ ಕಣ್ಣಿಗೆ ಕಾಣ್ತಿದ್ದಾಗ ಸಾಧಾರಣ ಮುಸಲ್ಮಾನರು, ಯಾಕಂದ್ರೆ ನಮ್ಗೆ ವಿಷು ಬೇಕಾಗ. ಸಮಾಜದಲ್ಲಿ ಅಲ್ಲಿ ದೇವರ ಮೂರ್ತಿ ಪೂಜನೆ ಇಲ್ಲ ಆರ್ಯ ಸಮಾಜದಲ್ಲಿ. ಹಾಗೆ ಆರ್ಯ ಸಮಾಜ ಉಳ್ಕೊಳ್ಳೋದೇ ನಿಮ್ಮಿಂದ ಅಂತಾರೆ. ಏನ್ ಸರ್ ಆರ್ಯ ಸಮಾಜದ ಕತೆ? ಆರ್ಯ ಸಮಾಜ ಯಾವ ತರ ಇತ್ತು ಅಂದ್ರೆ, ಆರ್ಯ ಸಮಾಜ ಹೇಳಿದ್ರೆ ಹುಡುಗಿಯರು ಹುಡುಗರು ಎಲ್ಲ ಒಟ್ಟಿದ್ರಲ್ಲಿ. ಮತ್ತೆ ಅಲ್ಲಿ ಅಂತ ಅದನ್ನ ನೋಡ್ಕೊಳ್ಳಿಕ್ಕೆ ಆ ಚಿಕ್ಕದಿಂದ ಇದ್ದ ಅಲ್ಲಿ ಯಾರು, ಈ ದೇವವ್ರತ ಹೇಳುವವ. ಈ ಮುಸ್ಲಿಂ ಹುಡುಗಿಯರನ್ನು ನಮ್ಮ ಹಿಂದೂ ಹುಡುಗರು ಲವ್ ಅದು ಮದುವೆ ಆಗುವ ಜಾಗ ಅಲ್ಲಿ ಮಾತ್ರ. ಎಲ್ಲಿ ಆರ್ಯ ಸಮಾಜದಲ್ಲಿ ಅಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಇಂದ ಅಲ್ಲಿ ಅದಕ್ಕೆ ಪರ್ಮಿಷನ್ ಉಂಟು. ಅಲ್ಲಿ ಮದುವೆ ಆದ್ರೆ ಅದು ಸುಪ್ರೀಂ ಕೋರ್ಟ್ ತನಕ ಅದು ವ್ಯಾಲ್ಯೂಡ್, ಅದು ಅಲ್ಲಿ ಆಗುವಂತ ಮದುವೆಗೆ. ಈಗ ಪಾಪ ಅವನ ಲಾಸ್ಟ್ ಪರಿಸ್ಥಿತಿಗೆ ಊರಲ್ಲಿಲ್ಲ, ದುಬೈಯಲ್ಲಿದ್ದಾನೆ, ಈಚೆ ಬರುವ ಪರಿಸ್ಥಿತಿಯಲ್ಲಿಲ್ಲ. ಆ ಪರಿಸ್ಥಿತಿ ಹಾಗೆ ಆಗಿದೆ ಅವನಿಗೆ ಸಹ. ಒಳ್ಳೆ ಹೋರಾಟಗಾರ, ಒಳ್ಳೆ ವ್ಯಾಪಾರಸ್ಥ. ಕುಂದಾಪುರ ಆಗ ಸೂಜಿ ಪ್ರಕರಣ ಹೇಳಿ ಆಯ್ತು. ಏಡ್ಸಿದ್ದು ಸೂಜಿ ಅನ್ನು ನಮ್ಮ ಹಿಂದೂಗಳಿಗೆ ಚುಚ್ಚುತ್ತಾರೆ ಹೇಳುವಂಥದ್ದು. ಆಗ ಅವರ ಹತ್ರ ಹೊಸ ಆಯುಧ ಬರುವುದಿದೆ. ಅವನು ದುಡ್ಡು ಮಾಡ್ತಾನೆ, ಅವನು ದನದರಲ್ಲಿ ದುಡ್ಡು ಮಾಡಿದ್ದಾನೆ. ಸರ್, ಈಗ ನಿಮ್ಮ ಬಜರಂಗ ದಳದ ಆಫೀಸು ಆರ್ಯ ಸಮಾಜದಲ್ಲಿ ಮಾಡ್ತೀರಾ. ಮೊದಲಿಗೆ ಆ ವ್ಯಕ್ತಿಯ ಮೇಲೆ ಕೇಸ್ಗಳಾಗ್ತವೆ. ಅದನ್ನ ಅಲ್ಲಿ ಜಾಗವನ್ನು ನೋಡ್ತಾ ಇರ್ತಾನೆ, ಆ ವ್ಯಕ್ತಿ ಮೇಲೆ ಕೇಸ್ ಆಗುತ್ತೆ. ನಂತರ ಅವನು ಅಲ್ಲಿಂದ ಬಿಟ್ಟು ವಿದೇಶಕ್ಕೆ ಪಲಾಯನ ಆಗ್ತಾನೆ, ಅಂದ್ರೆ ಕೇಸ್ಗಳೆಲ್ಲ ಆಗುತ್ತೆ. ಅದೇ ಸಮಯಕ್ಕೆ ನೀವು ಅಲ್ಲಿ ಬಜರಂಗ ದಳ ಆಫೀಸ್ ಮಾಡ್ತೀರಾ. ಏನ್ ಸರ್ ಆಕ್ಚುಲಿ ಅದು? ಬಜರಂಗ ದಳದ ಆಫೀಸ್ ಹೇಳಿ ನಾವು ಅಲ್ಲಿ ಮಾಡಿದ್ದಲ್ಲ. ಎಲ್ಲಿ ಆರ್ಯ ಸಮಾಜದಲ್ಲಿ ಬಜರಂಗ ದಳಕ್ಕೆ ಮತ್ತು ಆರ್ಯ ಸಮಾಜಕ್ಕೆ ಯಾವುದೇ ಒಂದು ಅದರ ಕಾರ್ಯಾಲಯ ಮಾಡುವಂಥದ್ದು ಬಜರಂಗ ದಳಕ್ಕೆ ಆರ್ಯ ಸಮಾಜದ ಅಗತ್ಯ ಇರಲಿಲ್ಲ. ಬಜರಂಗ ದಳಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಲಕ್ಷ್ಮೀ ಬಾಗೇಳಿ, ನಮ್ಮ ಕೇಡುಗುಡ್ಡೆಯಲ್ಲಿ ಲಕ್ಷ್ಮೀ ಬಾಗೇಳಿ ಉಂಟು. ಅಲ್ಲಿ ಕೆಳಗಡೆ ಒಂದು ಬೇಸ್ಮೆಂಟ್ ಅಲ್ಲಿ ಒಂದು ಆಫೀಸ್ ಇತ್ತು. ಅದು ವಸತಿ ಬಂದವರಿಗೆ ನಿಲ್ಲಿಕ್ಕೆ ವಿಶ್ವ ಹಿಂದೂ ಪರಿಷತ್ತು. ಆಗ ವಿಶ್ವ ಹಿಂದೂ ಪರಿಷತ್ತು ಚಿಕ್ಕ ನಮೂನೆಯಲ್ಲಿದ್ದ ಕಾರಣ ನಮ್ಗೆ ಅಲ್ಲಿ ಬಜರಂಗ ದಳದ ವಾರದೊಂದು ಬೈಠಕ್ ಆಗುವಂಥದ್ದು ಉಂಟು, ಮಂಗಳವಾರ ದಿವಸ. ಈ ಬೈಠಕ್ ಅಂದ್ರೆ ಏನಿದು? ಬೈಠಕ್ ಅಂದ್ರೆ ಎಲ್ಲ ಕಾರ್ಯಕರ್ತರನ್ನು ಸೇರಿಸುವಂಥದ್ದು. ಯಾಕಂದ್ರೆ ನಮ್ಗೆ ಮೇಲಿಂದ ಬರುವಂತ ಸೂಚನೆ, ನಾವು ಯಾವ ನಮ್ನೆ ಕಾರ್ಯ ಚಟುವಟಿಕೆ ನಡಿಬೇಕು, ಮುಂದಿನಂತ ಹೋರಾಟ ಅಂದದಲ್ಲ, ಅಯೋಧ್ಯೆ ವಿಷಯ ಆಗ್ಲಿ, ಮತ್ತು ಮತಾಂತರ ಆಗುವಂಥದ್ದು, ಮತಾಂತರದ ವಿಷಯ ಆಗ್ಲಿ, ಮತ್ತು ನಮ್ಮ ಆ ಟೈಮಲ್ಲಿ ಹೆಣ್ಣು ಮಕ್ಕಳಿಗೆ ಬಸ್ಸಲ್ಲಿ ತುಂಬಾ ಕಿರುಕುಳ ಇತ್ತು. ಇದರದ ಬಗ್ಗೆ ಎಲ್ಲ ಚರ್ಚೆ ಆಗ್ತಿತ್ತು. ಯಾವ ನಮ್ನೆ ಮುಂದುವರಿಸಬೇಕು, ಡಿಪಾರ್ಟ್ಮೆಂಟಿಗೆ ಮನವಿ ಕೊಡುವಂಥದ್ದು ಇರ್ತಿತ್ತು. ಇದೆಲ್ಲ ಪ್ರತಿಭಟನೆ ಮಾಡುವಂಥದ್ದಿತ್ತು ಇದೆಲ್ಲ. ಮತ್ತು ಈ ಥರ ಎಲ್ಲ ನಡೀತಾ ಇತ್ತು. ಯಾಕಂದರೆ ಬಸ್ಸಲ್ಲಿ ಎದುರುಗಡೆಯಿಂದ ಗಂಡು ಮಕ್ಕಳು ಹತ್ತುವಂಥದ್ದು, ಹೆಣ್ಣು ಮಕ್ಕಳಿಗೆ ಬಿಡದೆ, ಮತ್ತು 2-3 ಸೀಟು ಹೆಣ್ಣು ಮಕ್ಕಳಿಗೆ ಕಾಯ್ದಿರಿಸಲಾಗಿದೆ ಹೇಳಿ 3-4 ಸೀಟ್ ಇತ್ತು. ಅದು ಬಿಟ್ಟು ಹುಡುಗರಲ್ಲಿ ಒಂದು ಕುತ್ಕೊಳ್ಳುವಂಥದ್ದಿತ್ತು. ಇದಕ್ಕೆಲ್ಲ ಕಾರ್ಯಾಚರಣೆ ಒಂದು ಆದಂಥ ದಿವಸ ಉಂಟದ್ರಲ್ಲಿ. ಯಾಕಂದರೆ ಮನವಿ ಕೊಟ್ಟದ್ದು ಡಿಪಾರ್ಟ್ಮೆಂಟಿಗೆ, ಅದನ್ನು ಕೇಳದೇ ಇದ್ರೆ ನಮ್ಮ ಕಾರ್ಯಕರ್ತರೇ ಅದು ಕೆಲಸ ಮಾಡ್ತಿದ್ರು. ಯಾವುದು ಒಡಿಬಡಿ ಅಲ್ಲ, ಕಂಡಕ್ಟರ್ ಹತ್ರ ಹೇಳಿ ಅವನನ್ನು ಹಿಂದೆ ಕಳಿಸುವಂಥದ್ದು. ಕೇಳದೇ ಇದ್ರೆ ಸ್ವಲ್ಪ ತಾಕತ್ತು ಯೂಸ್ ಮಾಡಿದುಂಟು, ಇಲ್ಲ ಅದು ಸಾಗಿದೆ. ಆ ಥರ ಮಾಡಿ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಬಸ್ಸಲ್ಲಿ ಒಂದು ಹುಡುಗಿಯರಿಗೆ ಆಗುವಂತ ಅನ್ಯಾಯದ ಬಗ್ಗೆ ಇದೆಲ್ಲ ಆಗಿದೆ ಆ ಟೈಮ್. ಆ ಮೀಟಿಂಗ್ ನಾವು ಅಲ್ಲಿ ಮಾಡ್ತಿದ್ವಿ ವಿಶ್ವ ಹಿಂದೂ ಪರಿಷತ್ತಲ್ಲಿ. ಖಾಲಿ ಇದು ಮಾತ್ರ ಅಲ್ಲ, ಪರಿಸ್ಥಿತಿ ಹಾಳಿದ್ದಂತ ಮನೆಗೆಲ್ಲ ಉಪಕಾರ ಮಾಡುವಂಥದ್ದು, ಮನೆ ಸ್ವಲ್ಪ ಬೀಳುವಂತ ನಮೂನೆಯಲ್ಲಿ ನಮ್ಮ ಹಿರಿಯರೆಲ್ಲ ಸ್ವಲ್ಪ ಕಟ್ಟಿ ಕೊಡುವಂಥದ್ದು. ಹಿಂದೂಗಳಿಗೆ ಯಾವ ನಮೂನೆ ಆಗ ಒಂದು ಸಹಕಾರ ಆಗಬೇಕು ಆ ನಮೂನೆ ಹೋಗ್ತಿತ್ತು. ಬಜರಂಗದಳ ಸ್ಟಾರ್ಟಿಂಗ್ ಅಲ್ಲೇ ಹೋರಾಟ ವೇಳೆ ಗಲಾಟೆ ಇದೆಲ್ಲ ಇರಲಿಲ್ಲ. ಯಾವತ್ತು ಈ ಸಂಘಟನೆ ಬೆಳೀತಾ ಹೋಯ್ತು, ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಏರಿಯಾದಲ್ಲಿ ಸಹ ಒಂದೊಂದು ಸಮಸ್ಯೆ ಇರ್ತದೆ. ಆಗ ಅದಕ್ಕಿಂತ ಮೊದಲು ಯಾವುದೇ ಹುಡುಗರಿಗೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ಲ, ವೇದಿಕೆ ಇರಲಿಲ್ಲ. ನಾವು ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಡೋದು, ನಮ್ಮ ಹಿಂದೂ ಪರವಾಗಿ ಯಾರ ಹತ್ರ ಹೋಗಿ ಮಾತಾಡೋದು, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ನಾವು ಯಾರ ಹತ್ರ ಹೋಗ್ಬೇಕು ಹೇಳುವಂತದ್ದು ಇರ್ಲಿಲ್ಲ. ಯಾಕಂದ್ರೆ ಇದಕ್ಕಿಂತ ಮೊದಲು ಅಯೋಧ್ಯೆಯ ಗಲಾಟೆ ಆದ ನಂತರ ಎಲ್ಲಾ ತಟಸ್ಥ ಆದ್ರು. ಯಾರು ಹಿಂದೂ ಪರ ಸಂಘಟನೆಗೆ ಯಾರು ಬರ್ತಿರ್ಲಿಲ್ಲ. ನಾವೇ ಸಂಘಟನೆ ಮಾಡುವಾಗ ರಾತ್ರಿ 12 ಗಂಟೆ ಈ ಉಳ್ಳಾಲ ಸೈಡಲ್ಲೆಲ್ಲ 12 ಗಂಟೆ ರಾತ್ರಿ ಎಲ್ಲ ಹೋಗಿ ಮಾಡಿದುಂಟು ಬೈಠಕ್. ಮಂಗಳ ಗಂಗೋತ್ರಿ, ನಮ್ಮ ಪಜೀರ್, ಮತ್ತು ಪೂಪಾಡಿ ಕಲ್ಲು, ಮತ್ತು ಒಳಗೆ ತುಕ್ಕೊಟ್ಟು ತಲಪಾಡಿ, ಈ ಪರಿಸರದಲ್ಲಿ ಬೈಠಕ್ 12 ಗಂಟೆ ರಾತ್ರಿ ಎಲ್ಲಿ ಕೂತ್ಕೊಂಡು ಮಾತಾಡೋದು, ಗದ್ದೆಯಲ್ಲಿ, ಕೆಲವು ದೇವಸ್ಥಾನದಲ್ಲಿ
ಕೆಲವು ಶಾಲೆಯಲ್ಲಿ ಲೈಟ್ ಗೀಟ್ ಗದ್ದೆಯಲ್ಲಿ ಬೇಕಾದ್ರೆ ಇಲ್ಲ, ಲೈಟ್ ಇದ್ದ ಅಗತ್ಯ ಇರ್ಲಿಲ್ಲ ನಮ್ಗೆಲ್ಲ. ಲೈಟ್ ಇದ್ದ ಅಗತ್ಯ ಇರ್ಲಿಲ್ಲ. ಕುತ್ಕೊಂಡು ಕಾರ್ಯಕರ್ತರನ್ನು ಜೋಡಿಸ್ತಾ ಇದ್ದೇವೆ ನಾವೆಲ್ಲ, ಎಲ್ಲ ಜೋಡಿಸ್ತಿದ್ದು. ಒಂದು ತರ ಒಳ್ಳೆ ರೀತಿ ನಡೀತಾ ಹೋಗ್ತಿತ್ತು ಅಲ್ಲಿ. ನಮ್ಮ ಜಾಗ್ರತೆ ನಾವು ಮಾಡ್ತಿದ್ವು, ನಮ್ಮ ಹೆಣ್ಣು ಮಕ್ಕಳ ಜಾಗ್ರತೆ ಮಾಡ್ತಿದ್ವು. ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲಾದ್ರೂ ಯಾರಿಂದ ಉಪದ್ರ ಏನು ಕಿರುಕುಳ ಉಂಟು, ಜಾಸ್ತಿ ಒತ್ತು ಮುಸಲ್ಮಾನರು ಮಾಡಿದ್ರೆ ಜಾಸ್ತಿ ಒತ್ತು ಕೊಡ್ತಿದ್ದೆವು. ಆಗ ಹಿಂದೂಗಳನ್ನು ಕಮ್ಮಿ ಇಲ್ಲ, ಎಲ್ಲ ಒಟ್ಟಿಗಿದ್ರು. ಆದ್ರೆ ನಮ್ಮ ಕಣ್ಣಿಗೆ ಕಾಣ್ತಿದ್ದಾಗ ಸಾಧಾರಣ ಮುಸಲ್ಮಾನರು, ಯಾಕಂದ್ರೆ ನಮ್ಗೆ ವಿಷು ಬೇಕಾಗ, ಸಮಸ್ಯೆ ಬೇಕು, ಎತ್ತಿಕಟ್ಟಬೇಕು, ಸಂಘಟನೆ ಬಲಪಡಿಸಬೇಕು, ಇವರೊಂದು ಹಿಂದೂ ಪರ ಇದ್ದಾರೆ ಹೇಳುವಂತ ತೋರಿಸಬೇಕಾಗ ಸರ್ ಇನ್ನೊಂದು ಧರ್ಮನ ಟಾರ್ಗೆಟ್ ಮಾಡ್ಬೇಕಾಗ್ತದಲ್ಲ. ಯಾಕಂದ್ರೆ ಹುಡುಗಿಯರನ್ನು ಚುಡಾಯಿಸುವ ಬುದ್ಧಿ ಹಿಂದೂಗಳಲ್ಲಿ ಸಹ ಉಂಟು, ಇಲ್ಲ ಹೇಳುವಂತ ಇರುವಂತದ್ದು, ಎಲ್ರಿಗೂ ಇರುವಂತದ್ದು, ಯಾರು ಇಲ್ಲ ಎಲ್ಲಾ ಧರ್ಮದಲ್ಲೂ ಇರುತ್ತೆ. ನನ್ನ ಸಂಘಟನೆ ಅಡ್ವರ್ಟೈಸ್ಮೆಂಟ್ ಮಾಡಿದಾಗೆ ನಾನು ಮಾಡಿಕೊಂಡು ಹೋಗ್ಬೇಕು. ಇದರಲ್ಲಿ ಹುಡುಗರಿಗೆ ಧೈರ್ಯ ಕೊಡುವಂಥದ್ದು, ಹುಡುಗರನ್ನು ಸೇರಿಸುವಂಥದ್ದು, ನಮ್ಗೆ ಈ ಸಂಘಟನೆ ಕೇಳುವವರಿದ್ದಾರೆ ಹೇಳುವಂಥದ್ದಿತ್ತು. ಆ ಥರ ಆಗಿ ಹೋಯ್ತು. ಮತ್ತು ಸಂಘಟನೆಗೆ ಮತ್ತು ಒಂದು ಕಡಿಬಡಿ ಹೋರಾಟ ಅಲ್ಲ, ಈ ರೌಡಿಸಮ್ ಅಲ್ಲ. ಸಂಘಟನೆ ಹೇಳುವಂಥದ್ದು ರೌಡಿಸಮ್ ಅಲ್ಲ. ಸಂಘಟನೆಗೆ ಒಂದು ಸಿದ್ಧಾಂತ ಉಂಟು. ಸಂಘಟನೆ ಹೇಳಿದ ಮೇಲೆ ಒಂದು ಸಿದ್ಧಾಂತ ಇಲ್ಲದೆ ಸಂಘಟನೆ ಇಲ್ಲ, ಅದಕ್ಕೆ ಹೇಳುವಂಥದ್ದು ಒಂದು ಸಿದ್ಧಾಂತ ಉಂಟು. ಅದೇ ರೌಡಿಸಮ್ಗೆ ಸಿದ್ಧಾಂತ ಇಲ್ಲ, ರೌಡಿಸಮ್ಗೆ ಸಿದ್ಧಾಂತ ಇಲ್ಲ. ಅದ್ರಲ್ಲಿ ಯಾರಾದ್ರೂ ಅವನ ಸ್ವಾರ್ಥ ನೋಡುದು. ನನಗೆ ಅವನು ನಮಸ್ಕಾರ ಬಡಿಬೇಕು, ನಾನಿಷ್ಟು ದುಡ್ಡು ಮಾಡಬೇಕು, ನನ್ನ ಎಲ್ಲ ಮಾತು ಕೇಳಬೇಕು, ನಾನೇ ಒಂದು ಗ್ಯಾಂಗ್ ಲೀಡರ್ ಆಗಬೇಕು, ಇದು ರೌಡಿಸಮ್ ಅಲ್ಲಿ ಬರೋದು. ಸಂಘಟನೆಯಲ್ಲಿ ಸಿದ್ಧಾಂತ, ನಮ್ಮ ಸಿದ್ಧಾಂತ, ನಮ್ಮ ನಂತರ ಆದ್ರೂ ಸಹ ಇದು ನಡೀತಾ ಹೋಗ್ಬೇಕು ಅನ್ನುವಂಥದ್ದು ಇರ್ತದೆ. ಈಗ ಎಂತಾಗಿದೆ ಅಂದ್ರೆ ಸಂಘಟನೆ ಹೋಗಿ ರೌಡಿಸಮ್ ಆಗಿದೆ. ಅದೇ ಅಂದಿಲ್ಲ, ಇದೇ ಅಂದಿಲ್ಲ, ಆ ತರ ಆಗಿದೆ. ಈ ಸಮಯದಲ್ಲಿ ಒಂದು ಬೆಳವಣಿಗೆಗಳು ನಡೀತಾ ಇತ್ತು ಸಿಕ್ಕಾಪಟ್ಟೆ. ಸುಮಾರು ಇಲೆಕ್ಷನ್ಗಳು ಬಂದಾಗೆಲ್ಲ ಏನ್ ಮಾಡೋರು ಅಂದ್ರೆ, ಒಂದು ಕವರ್ನಲ್ಲಿ ದನದ ಮಾಂಸ, ಇನ್ನೊಂದು ಕವರ್ನಲ್ಲಿ ಹಂದಿ ಮಾಂಸ ಮಸೀದಿ ಮುಂದೆ ಬೀಳೋದು, ದನದ ಮಾಂಸ ದೇವಸ್ಥಾನದ ಮುಂದೆ ಬೀಳೋದು. ಇದನ್ನೆಲ್ಲ ಯಾರು ಮಾಡ್ತಾ ಇದ್ರು ಸರ್? ಇದು ನಮ್ಗೆ ಗೊತ್ತಿಲ್ಲದೆ ಒಂದು ವರ್ಗ ಮಾಡ್ತಾ ಇತ್ತು ಸರ್. ಒಂದು ವರ್ಗ ನಮ್ಗೆ ಗೊತ್ತಿಲ್ಲದೆ ಮಾಡುವಂಥದ್ದು ಒಂದು ವರ್ಗ ಇತ್ತು. ದನದ ಮಾಂಸ ಎಲ್ಲಿ ಹಾಕಬೇಕು, ಹಂದಿ ಮಾಂಸ ಎಲ್ಲಿ ಹಾಕಬೇಕು ಹೇಳುವಂಥದ್ದು ಒಂದು ವರ್ಗ ಅದು ಕೆಲಸ ಮಾಡ್ತಾ ಇತ್ತು. ಅದು ಯಾರಿಗೂ ಗೊತ್ತಿಲ್ಲ. ಗಲಾಟೆ ಆದ ಮೇಲೆ ಅಲ್ಲಿ ಬರುವಂಥದ್ದು ಹೆಸರು, ಈ ಸಂಘಟನೆಗೆ ಹೆಸರು ಬರ್ತಾ ಇತ್ತು. ಆಗೆಲ್ಲ ನಿಮ್ಮನ್ನು ಸೇರಿಸ್ಬಿಡ್ತೀವಿ. ಆಗ ಅದಕ್ಕೆ ಎದುರು ನಾವೇ ನಮ್ಮ ಸಂಘಟನೆ ಹುಡುಗರು, ಆಗ ಹುಡುಗರಿಗೆ ಸಹ ಹಿಂದೂ ಮುಸ್ಲಿಂ ಹೇಳುವಂಥದ್ದು ಅಗತ್ಯ ಇತ್ತು. ನಮ್ಮದು ತಾಕತ್ತೆಲ್ಲ ತೋರಿಸ್ಲಿಕ್ಕೆ ಎಲ್ಲ ಕಾಲೇಜು ಪರಿಸರದಲ್ಲಿ ಕಾರಲ್ಲಿ ಸ್ಪೀಕರ್ ಆಗಿ ಹುಡುಗಿಯರನ್ನು ಗಾಡಿಯಲ್ಲಿ ಕೂತ್ಕೊಳಿಸಿಕೊಂಡು ಹೋಗುವಂಥದ್ದು, ಇದೆಲ್ಲ ಒಮ್ಮೆಗೆ ಕಂಪ್ಲೀಟ್ ಆಗಿ ನಾವು ನಿಲ್ಲಿಸಿದ್ದೇವೆ ಮಂಗಳೂರಲ್ಲಿ. ಹಾಗಂದ್ರೆ ಏನ್ ಮಾಡೋರು ಈಗ? ಹಂದಿ ಮಾಂಸನ ಎಲ್ಲಿಡೋರು ಸರ್? ಹಂದಿ ಮಾಂಸ ಮಸೀದಿ ಹತ್ತಿರ ಬಿಸಾಡುದು, ದನದ ಮಾಂಸ ಹಿಂದೂಗಳ ದೇವಸ್ಥಾನ, ಭಜನಾ ಮಂದಿರ, ಪರಿಸರ. ದನದ ಮಾಂಸ ಇಲ್ಲಿ ಮಾರ್ಗದಲ್ಲಿ ಬಿಸಾಡಿದ್ರೆ ಅದು ಗಲಾಟೆ ಆಗ್ತಿತ್ತು ಆಗ. ಅದು ಯಾಕಂದ್ರೆ ಪೂಜನೀಯ, ನಮ್ಮ ಪೂಜನೀಯ ಹೇಳುವಂಥದ್ದು ಅದಕ್ಕೊಂದು ಸ್ಥಾನಮಾನ ಇತ್ತು ದನಕ್ಕೆ. ಆಗಿರುವಾಗ ಅದು ಎಲ್ಲೂ ಕಡ್ದು ಬಿಸಾಡಿದ್ರೆ ಅದು ಯಾರು ಸಹಿಸ್ತಿರ್ಲಿಲ್ಲ ಅದಕ್ಕೆ. ಅದು ಈಗಲೂ ಇದನ್ನ ಮಾಡುವಂತ ಒಂದು ವರ್ಗನೇ ಇತ್ತು, ಬೇರೆ ಇತ್ತು. ನಮ್ಮ ಒಟ್ಟಿಗಿದ್ದ ಹುಡುಗರು ಅದು ಕೆಲಸ ಮಾಡ್ಲಿಲ್ಲ ಇದನ್ನ, ಯಾಕಂದ್ರೆ ಅದು ನನಗೆ ಗೊತ್ತಿದ್ದಂತ ವಿಷಯ. ಇದಾದ ಮೇಲೆ ನಿಮ್ಮಲ್ಲಿ ಒಂದು ಆರ್ಯ ಸಮಾಜನ ನೀವು ಆಫೀಸ್ ಮಾಡ್ತೀರಾ? ಹೌದು. ಹಾಗೆ ಆರ್ಯ ಸಮಾಜ ಉಳ್ಕೊಳ್ಳೋದೇ ನಿಮ್ಮಿಂದ ಅಂತಾರೆ. ಏನ್ ಸರ್ ಆರ್ಯ ಸಮಾಜದ ಕತೆ? ಆರ್ಯ ಸಮಾಜ ಯಾವ ತರ ಇತ್ತು ಅಂದ್ರೆ, ಆರ್ಯ ಸಮಾಜ ಹೇಳಿದ್ರೆ ಆರ್ಯ ಸಮಾಜ ಅಲ್ಲಿ ಎರಡಿದೆ ಅಲ್ಲಿ ಸರ್. ಒಂದು ಆಶ್ರಮ ಇದೆ, ಒಂದು ವೈದಿಕ ಪದ್ಧತಿಯಲ್ಲಿ ಆಗುವಂತ ಯಾಗ ಹವನ, ಇದರದು ವೇದ, ಇದರದ್ದು ಬಗ್ಗೆ ಆರ್ಯ ಸಮಾಜದಲ್ಲಿ ಅಲ್ಲಿ ದೇವರ ಮೂರ್ತಿ ಪೂಜನೆ ಇಲ್ಲ. ಆರ್ಯ ಸಮಾಜದಲ್ಲಿ ಏನಿದ್ರು ವೇದದ ಬಗ್ಗೆ ಯಾವ ತರ ಜನರಿಗೆ ಮುಟ್ಟಿಸ್ಬೇಕು ಹೇಳುವಂಥದ್ದು, ಅದು ಈಗದಲ್ಲ, 100 ವರ್ಷ ಹಿಂದೆದು ಆರ್ಯ ಸಮಾಜದು. ಅಲ್ಲಿ ನಮ್ಗೆ ಶಿವರಾಮ್ ಕಾರಂತರಾಗ್ಲಿ, ಶ್ರದ್ಧಾನಂದ ಹೇಳುವಂಥದ್ದು ಆರ್ಯ ಸಮಾಜ ಸ್ಥಾಪಕರಲ್ಲಿ ದಯಾನಂದ ಸರಸ್ವತಿ ಅವರ ಶಿಷ್ಯ ಆದ ಶ್ರದ್ಧಾನಂದರು ಅವರು ಇಲ್ಲಿ ಬಂದು ಸ್ಥಾಪನೆ ಮಾಡಿದಂಥದ್ದು ಜಾಗೆ. ಮೈಸೂರಲ್ಲಿಕ್ಕಿಂತ ಮೊದಲು ನಮ್ಮ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಆದದ್ದು ಆರ್ಯ ಸಮಾಜ. ಆಗ ಬೇಕಾದಷ್ಟು ಅದಕ್ಕೆ ಜಾಗೆ ಆಸ್ತಿ ಎಲ್ಲ ಕೊಟ್ಟು ಆರ್ಯ ಸಮಾಜವನ್ನು ಚಂದ ರೀತಿಯಲ್ಲಿ ಬೆಳೆಸಿದು. ಈ ಸಂಘಕ್ಕಿಂತ ಪೂರ್ವ ಆ ಆರ್ಯ ಸಮಾಜ ಕ್ರಮೇಣ ಎಂತಾಯ್ತಂದ್ರೆ, ಅಲ್ಲಿ ಆಶ್ರಮದಲ್ಲಿ ದೇವವ್ರತ ಹೇಳುವಂತವನ ಈ ಮಕ್ಕಳ ಅನಾಥಾಶ್ರಮ ಟೈಪ್ ಅಲ್ಲಿ ಇತ್ತು. ಅದು ಅನಾಥಾಶ್ರಮ, ಹೌದು. ಹುಡುಗರು ಎಲ್ಲ ಒಟ್ಟಿದ್ರು ಅಲ್ಲಿ. ಮತ್ತೆ ಅಲ್ಲಿ ಅಂತ ಅದನ್ನ ನೋಡ್ಕೊಳ್ಳಿಕ್ಕೆ ಆ ಚಿಕ್ಕದಿಂದ ಇದ್ದ ಅಲ್ಲಿ ಯಾರು, ಈ ದೇವವ್ರತ ಹೇಳುವವ, ಅವನ ಅಲ್ಲಿ ಬೇಡಾದದೆಲ್ಲ ಕೆಲಸ ಆಯ್ತು. ಅಲ್ಲಿಂದ ಅವನು ಹೋದ ಮೇಲೆ
ಅದೊಂದು ಕಮಿಟಿ ಮಾಡಿ, ಅಲ್ಲಿ ಅಂತ ಒಂದು ಕಮಿಟಿ ಆಗಿ ಇದು ಆರ್ಯ ಸಮಾಜಕ್ಕಿಂತ ಬೇರೆನೇ ಸಪ್ರೇಟ್ ಹೇಳಿ ಅವರು ಮಾಡಿಕೊಂಡು ಹೋದ್ರು. ಈಗಲೂ ಅದಕ್ಕೆ ಕೇಸ್ ಎಲ್ಲ ನಡೀತಾ ಉಂಟು, ಈಗಲೂ ಕೋರ್ಟ್ ಕೇಸ್ ಉಂಟು. ಆ ಸಮಯದಲ್ಲಿ ಅಲ್ಲಿ ಲೋಕಾನಂದ ಹೇಳುವಂತವ್ರು ಒಬ್ರು ಇದ್ರು ಅಲ್ಲಿ. ಇದು ಈ ವೈದಿಕ ಈ ಮದುವೆ ಇದೆಲ್ಲ ಮಾಡುವಂತದ್ದು ಕಾರ್ಯಕ್ರಮಕ್ಕೆ ಲೋಕಾನಂದ ಹೇಳುವಂತವ್ರು ಒಬ್ರು ಇದ್ರು. ಆ ಟೈಮಲ್ಲಿ ನಾನು ಬಜರಂಗ ದಳದಲ್ಲಿ ಇರುವಾಗ ಈ ಮುಸ್ಲಿಂ ಹುಡುಗಿಯರನ್ನು ನಮ್ಮ ಹಿಂದೂ ಹುಡುಗರು ಲವ್ ಅದು ಮದುವೆ ಆಗುವ ಜಾಗ ಅಲ್ಲಿ ಮಾತ್ರ, ಎಲ್ಲಿ ಆರ್ಯ ಸಮಾಜದಲ್ಲಿ. ಅಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಇಂದ ಅಲ್ಲಿ ಅದಕ್ಕೆ ಪರ್ಮಿಷನ್ ಉಂಟು. ಅಲ್ಲಿ ಮದುವೆ ಆದ್ರೆ ಅದು ಸುಪ್ರೀಂ ಕೋರ್ಟ್ ತನಕ ಅದು ವ್ಯಾಲ್ಯೂಡ್, ಅದು ಅಲ್ಲಿ ಆಗುವಂತ ಮದುವೆಗೆ. ಹಾಗೇಳುವಾಗ ನಾವು ಅಲ್ಲಿ ತಂದು ಅಲ್ಲಿಗೆ ಶುದ್ಧೀಕರಣ ಹೇಳಿ ಮಾಡಿ ಅವರನ್ನು ಶುದ್ಧೀಕರಣ ಹೋಮ ಮಾಡಿ, ಮುಸ್ಲಿಂ ಹುಡುಗಿಯರಾಗ್ಲಿ ಕ್ರಿಶ್ಚಿಯನ್ ಹುಡುಗಿಯರಾಗ್ಲಿ ಯಾವುದೇ ಧರ್ಮ ಆಗಲಿ ಶುದ್ಧೀಕರಣ, ಇವನು ಹಿಂದೂ ಆದ್ರೆ ಶುದ್ಧೀಕರಣ ಮಾಡ್ತಾರಲ್ಲಿ, ಶುದ್ಧೀಕರಣ ಮಾಡಿ ಅಲ್ಲಿ ಅವರ ಮದುವೆ ಆಗುವಂಥದ್ದು ಕಾರ್ಯಕ್ರಮ ನಡೀತಾ ಇತ್ತು. ಅದು ನಾವು ಅಲ್ಲಿ ಆ ಟೈಮಲ್ಲಿ ಇರುವಾಗ ನಂತರ ದಿನದಲ್ಲಿ ಎಂತ ಆಯ್ತು ಅಂದ್ರೆ ಅಲ್ಲಿದು ಸ್ವಲ್ಪ ಸಮಸ್ಯೆ ಕ್ರಿಯೇಟ್ ಆಯ್ತು. ಅಲ್ಲಿ ಒಳಗಿಂದ ಒಳಗೆ ಇದನ್ನು ನಮ್ಮ ಕೈಯಲ್ಲಿ ವಶಪಡಿಸಬೇಕು ಹೇಳುವಂಥದ್ದು ಒಂದು ವರ್ಗ ಬಂತದ್ದು. ಆಗ ನಾನು ದಿನಕರ್ ಶೆಟ್ಟಿ, ಯಾಕಂದ್ರೆ ಆಗ ನಮ್ಗೆ ಅಲ್ಲಿ ಇದೇ ಲೋಕಾನಂದ ಹೇಳುವವರು ನಮ್ಮ ಹತ್ರ ಹೇಳಿದ್ರು, ನೋಡ ಮಾರ ಈಗೀಗ ಆಗ್ತಾ ಇದೆ, ನಮ್ಮ ಇದು ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಇದನ್ನು ಹೇಗಾದ್ರೂ ಉಳಿಸಬೇಕು, ಇಲ್ಲದಿದ್ರೆ ಇದು ಆಚೀಚೆ ಆಗ್ತದೆ ಇದು ಹೇಳುವಂಥದ್ದು. ಯಾಕೆ ಅದು ಹೇಳಲಿಕ್ಕೆ ಕಾರಣ ಎಂತಂದ್ರೆ ಆರ್ಯ ಸಮಾಜದ ಕಾಂಪೌಂಡ್ ಇಂದಲೇ ಹಿಂದ್ಗಡೆ ಹೋಗುವವನಿಗೆ ಯಾರಿಗೋ ಒಂದು ಮನೆಗೆ ಈಚೆಂದಲೇ ಅವನು ದಾರಿ ಮಾಡ್ಕೊಂಡ, ಅವನು ಗಲಾಟೆ ಬೇರೆ ಮಾಡಿದ, ನಾವು ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ, ಇದು ಆರ್ಯ ಸಮಾಜ ಹೇಳಿ ಬಿಟ್ಟು ಈ ತರ ಆಯ್ತಲ್ಲಿ. ಆಗುವಾಗ ಅಲ್ಲಿ ವಿಷಯ ಇನ್ನು ಇದು ನಮ್ಮ ಎಲ್ಲ ಇದ್ದವರ ಕೈಗೆ ಹೋಗ್ತದೆ ಹೇಳುವಂಥದ್ದು ಪರಿಸ್ಥಿತಿ ಗೊತ್ತಾಯ್ತಲ್ಲಿ. ಆಗ ನಮ್ಮನ್ನವರು ಲೋಕಾನಂದರೇ ಅಪ್ರೋಚ್ ಆದ್ರು ನಮ್ಗೆ, ನೀವು ಇದನ್ನು ಉಳಿಸುವಂಥದ್ದು ಕೆಲಸ ಮಾಡಿ ಹೇಳಿ. ಆಗ ನಾನು ದಿನಕರ್ ಮತ್ತು ಆನಂದ್ ಶೆಟ್ರು, ನಮ್ದೆಲ್ಲ ಒಂದು ದೊಡ್ಡ ಶೈಲೇಶ್ ಕಟ್ಪಾಡಿ ಇವರೆಲ್ಲ ನಾವು ಅಲ್ಲಿ ಹೋಗಿ ಈ ಆರ್ಯ ಸಮಾಜವನ್ನು ಉಳಿಸಬೇಕು ಹೇಳುವಂಥದ್ರಲ್ಲಿ ನಾವು ಅಲ್ಲಿ ಮುಂದೆ ಬಂದೆವು. ಅದರ ನಂತರ ನಮ್ದು ಬಜರಂಗ ದಳ ಕ್ಲಾಶ್ ಆದ ಮೇಲೆ ನಮ್ಗೆ ಬಜರಂಗ ದಳದಿಂದ ನಾವು ಎಲ್ಲ ಹೊರಗೆ ಬಂದ್ರು, ಸುಮಾರು ಒಂದು 20-30 ಹುಡುಗರು ಲೀಡರ್ಸ್ ಎಲ್ಲ ಹೊರಗೆ ಬಂದ್ರು. ಕಾರಣ ಏನಾಗುತ್ತೆ ಕ್ಲಾಶ್ ಆಗೋದಕ್ಕೆ? ಯಾವುದಕ್ಕೆ? ಬಜರಂಗ ದಳ ನೀವು ಹೊರಗೆ ಬರುದು? ಬಜರಂಗ ದಳದಲ್ಲಿ ಹೊರಗೆ ಬರಲಿಲ್ಲ, ದಳದು ಒಂದು ಹಂತಕ್ಕೆ ಬಂತು ಬಜರಂಗ ದಳ. ಇಲ್ಲಿ ಮಂಗಳೂರಲ್ಲಿ ಯಾವುದೇ ಸಂಘಟನೆಯಲ್ಲಿ ಯಾವ ತರ ಅಂದ್ರೆ ಒಂದು ಹಂತಕ್ಕೆ ಬಂದ ಮೇಲೆ ಅವನು ಬೇಡ, ಅಲ್ಲಿ ಅವನನ್ನು ಮೂಲೆಗೆ ಹಾಕುವುದೇ ಉದ್ದೇಶ. ಇಲ್ಲಿ ಯಾರು ಸಹ ಪರಿವಾರದಲ್ಲೇ ಹೇಳ್ಬೋದು, ಬೇರೆ ಯಾರಲ್ಲ, ನಾವು ಪರಿವಾರದೊಟ್ಟಿಗಿದ್ದವರು. ಇಲ್ಲಿ ಸಂಘಟನೆ ಬೆಳೆಸಿ ಕಷ್ಟಪಟ್ಟು ಬೆಳೆಸಿದ್ದೇವೆ ಸರ್ ನಾವು. ನಮ್ಮೊಟ್ಟಿಗೆ ಆಗ ಇದ್ದಂತ ಹುಡುಗರೆಲ್ಲ ಇದು ವಿನಯ್ ಶೆಟ್ಟಿ ಮತ್ತು ಆನಂದ್ ಶೆಟ್ಟಿ ಅಡ್ಡ್ಯಾರ್, ಪ್ರಸಾದ್ ಅತ್ತಾವರ್ ಮತ್ತು ಗುರುಪುರದಲ್ಲಿ ಆ TV ವಸಂತ ಮತ್ತು ಲಕ್ಷ್ಮಣ್ ಲಚ್ಚು ಮತ್ತು ಯೋಗೀಶ, ಅಲ್ಲಿದ್ದು ಶಿವಪ್ರಸಾದ್ ಹೇಳಿ ಅಲ್ಲಿ ಅವರು, ಮತ್ತು ಪರಂಗಿಪೇಟೆಯ ಹುಡುಗರು ಪ್ರವೀಣ, ಮನೋಜು ಮತ್ತು ಉದಯ ಮತ್ತು ಅಲ್ಲಿ ತಿಲಕ್, ಅಲ್ಲಿಷ್ಟು ಹುಡುಗರು ಪ್ರತಿ ಒಂದು ಊರಿನೆಲ್ಲ ನಮಗೆ ಪ್ರತಿಯೊಂದು ಹುಡುಗರು ನಮಗೆ ಸಿಗ್ತಿದ್ರು ಸರ್. ಎಲ್ಲ ಸಂಘಟನೆ ಒಳ್ಳೆ ಬೆಳೀತು ಸರ್. ಬೆಳೀತಂದ್ರೆ ಆ ನಮ್ನೆ ಮಾತಾಡ್ಲಿಕ್ಕಿಲ್ಲ, ಯಾಕಂದ್ರೆ ಆ ನಮ್ನೆ ಬೆಳೀತು ಸಂಘಟನೆ. ಬಜರಂಗ ದಳ ಹೇಳಿದ್ರೆ ಆ ನಮ್ನೆ ಒಂದು ಬ್ರ್ಯಾಂಡ್ ಆಗಿ ಹೋಯ್ತು, ಎಲ್ಲಿ ಇಡೀ ಕರ್ನಾಟಕಕ್ಕೆ ಮಂಗಳೂರು ಬ್ರ್ಯಾಂಡ್ ಆದದ್ದು. ಆ ನಮ್ನೆ ಒಂದು ನಮ್ಮನೆಯಲ್ಲಿ ದಕ್ಷಿಣ ಕನ್ನಡ ಅಂದ್ರೆ ಉಡುಪಿ ಆಗ ಉಡುಪಿ ಸಹ ದಕ್ಷಿಣ ಕನ್ನಡದಲ್ಲಿ ಈಗ ಆಗಿದೆ. ಆಗ ನಮ್ಗೆ ಉಡುಪಿಯಲ್ಲಿ ಸಹ ಒಳ್ಳೆ ಕಾರ್ಯಕರ್ತರಿದ್ರು. ನಾಗೇಶ್ ಆರ್ಕೇಳಿ, ರಾಧಾಕೃಷ್ಣ ಹೇಳುವಂತ ಹುಡುಗ, ಈಗ ಪಾಪ ಅವನ ಲಾಸ್ಟ್ ಪರಿಸ್ಥಿತಿಗೆ ಊರಲ್ಲಿಲ್ಲ, ದುಬೈಯಲ್ಲಿದ್ದಾನೆ, ಈಚೆ ಬರುವ ಪರಿಸ್ಥಿತಿಯಲ್ಲಿಲ್ಲ. ಆ ಪರಿಸ್ಥಿತಿ ಹಾಗೆ ಆಗಿದೆ. ಅವನಿಗೆ ಸಹ ಒಳ್ಳೆ ಹೋರಾಟಗಾರ, ಒಳ್ಳೆ ವ್ಯಾಪಾರಸ್ಥ, ಒಳ್ಳೆ ವ್ಯಾಪಾರಿ. ಅವನ ವ್ಯಾಪಾರ ಲಾಸ್ ಆಗಿಲ್ಲ ಅಷ್ಟು, ಇಲ್ಲಿಂದ ಅವನು ಹೋಗುವ ಪರಿಸ್ಥಿತಿ ಬಂತು. ರಾಧಾಕೃಷ್ಣ ಹೇಳುವವನಿಗೆ ಕುಮಾರಸ್ವಾಮಿ, ಜಿತೇಶ್ ಮತ್ತು ದೀಪು ಹೇಳಿ ಒಬ್ಬ ದೀಪಕ್ ಹೇಳುವಂಥವ್ರು, ಮತ್ತು ಆಚೆದ ನಮ್ಮ ಕುಂದಾಪುರ. ಆಗ ಸೂಜಿ ಪ್ರಕರಣ ಹೇಳಿ ಆಯ್ತು, ಏಡ್ಸಿದ್ದು ಸೂಜಿ ಅನ್ನು ನಮ್ಮ ಹಿಂದೂಗಳಿಗೆ ಚುಚ್ಚುತ್ತಾರೆ ಹೇಳುವಂಥದ್ದು, ಅದೊಂದು ಸುದ್ದಿ ಆಯ್ತು. ಅದೊಂದು ಸುದ್ದಿ ಎಲ್ಲ ಆದದಲ್ಲ, ಸುದ್ದಿಯಾಗಿ ಎಲ್ಲ ಕಾರ್ಯಕರ್ತರು ಅದರ ಹಿಂದೆ ಹೋದ್ರು. ಇದೆಲ್ಲ ಒಂದು ಒಳ್ಳೆ ಟೀಮ್ ಅಂದ್ರೆ ಉಳ್ಳಾಲ ಸೈಡಲ್ಲಿ ಟೀಮು, ಉಳ್ಳಾಲ ಮತ್ತು ಈಚೆ ನಮ್ದು ಬೆಂಗರೆ, ಪ್ರತಿ ಒಂದು ಅಂದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಯಾವ ಗಲ್ಲಿಯಲ್ಲಿ ಸಹ ಬಜರಂಗ ದಳ ಇಲ್ಲ ಹೇಳುವಂಥದ್ದಿಲ್ಲ. ಆ ಮಟ್ಟಿಗೆ ಸಂಘಟನೆ ಬೆಳೆಯಿತು. ಅದರ ನಂತರ ಗೊತ್ತಾಯ್ತು, ಇನ್ನು ಇವ ಬೆಳಿತಾನೆ, ಇವ ನಮ್ಮನ್ನು ತಿಂತಾನೆ, ಇವನನ್ನು ಹೇಗೆ ಹೊರಗೆ ಹಾಕುದು. ಆಗ ಅವರ ಹತ್ರ ಹೊಸ ಆಯುಧ ಬರುವುದಿದೆ.
ಅವನು ದುಡ್ಡು ಮಾಡ್ತಾನೆ, ಅವನು ದನದರಲ್ಲಿ ದುಡ್ಡು ಮಾಡಿದ್ದಾನೆ, ಅವನು ದೊಡ್ಡ ದೊಡ್ಡ ಇವರ ಹತ್ರ ಹಪ್ತ ವಸೂಲಿ ಮಾಡ್ತಾನೆ. ಇದೆಲ್ಲ ಇವರೊಂದು ವ್ಯವಸ್ಥಿತವಾಗಿ ಸಂಚು ಮೂಡಿಸ್ತಾರೆ. ನಾನೊಬ್ಬನಲ್ಲ ಸರ್, ಪ್ರವೀಣ್ ಭಾಯ್ ತೊಕೋಡಿ ಅವರು ಎಂಥ ಮನುಷ್ಯ, ಪ್ರಮೋದ್ ಮುತಾಲಿಕ್ ಎಂಥ ಮನುಷ್ಯ, ಎಂತೆಂಥವರು ಎಲ್ಲರನ್ನು ಸೈಡ್ಗಿಟ್ರು. ನಾವು ಸಂಘ ಹಾಳಂದು ಹೇಳುದಿಲ್ಲ ಸರ್, ವ್ಯಕ್ತಿಗಳು ಹಾಳಾದ್ರೆ. ಎಲ್ಲ ಕಡೆನೂ ಅಧಿಕಾರ ಅಂತ ಬಂದ್ಮೇಲೆ ವ್ಯಕ್ತಿಗಳು ಬರ್ತಾರೆ. ಅದು ಯಾವ ತರ ಆಯ್ತು ಅಂದ್ರೆ ವ್ಯಕ್ತಿಗಳ ಹತ್ರ ಸ್ವಾರ್ಥ ಬಂತು, ಸಂಘಟನೆ ಬೆಳೀತಾ ಉಂಟು. ಇನ್ನು ಇವನೇನಾದ್ರೂ ಇವನು ನಡೆಸ್ತಾನೆ ಹೇಳುವಂಥದ್ದು ಏನೋ ಅವರ ಚಿಲ್ಲರೆ ಬುದ್ಧಿ ಏನೋ ಬಂತು, ಲೀಡರ್ ಆಗಿ ಬಿಡ್ತಾನೆ ಹೇಳಿ. ನಮ್ಗೇನು ಅಪೇಕ್ಷೆ ಇರಲಿಲ್ಲ. ನಾವು ರಾಜಕೀಯವಾಗಿ ನನಗೇನೋ ಗೊತ್ತೇ ಇಲ್ಲ ರಾಜಕೀಯ, ನಾನು ಇವತ್ತಿಗೂ ಸಹ ರಾಜಕೀಯ ಗೊತ್ತಿಲ್ಲ, ನಮಗೆ ರಾಜಕೀಯದ ಬಗ್ಗೆ ಗೊತ್ತಿಲ್ಲ. ಆ ಥರ ಇತ್ತು. ಆಗ ನಾವು ಈ ಆರ್ಯ ಸಮಾಜದಲ್ಲಿ ಬಜರಂಗ ದಳ ಕ್ಲಾಶ್ ಆದ ಮೇಲೆ, ನಾವು ಬಂದ ಮೇಲೆ ಇದೇ ಆರ್ಯ ಸಮಾಜದಲ್ಲಿ ಕೂತ್ಕೊಂಡು ನಮಗೊಂದು ಅಲ್ಲಿ ಒಂದು ವೇದಿಕೆ ಇತ್ತು, ಒಂದು ಜಾಗ ಸಿಕ್ಕಿತ್ತು ನಮಗೆ. ನೀವು ಏನಿದ್ರೆ ಸಹ ಇಲ್ಲಿ ಮಾಡಿ ಹೇಳುವಂಥದ್ದು. ಇದೇ ಲೋಕಾನಂದರು ಹೇಳಿದರು, ನಿಖುಲ್ ಶ್ರೀರಾಮ ಸೇನೆ ಮೂಲೆ ಮಲ್ಪುಲೆ